ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ರೀತಿ ಸೆಂಟ್ರಲೈಸ್ಡ್ ಆಗಿ ಅಲ್ಲೂ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ ನೋಡಿ, ಅದೆಲ್ಲವೂ ಕೂಡ ಸೆಂಟ್ರಲೈಸ್ಡಾಗಿ ಕೊಟ್ಬಿಟ್ಟಿದ್ದಾರಂತೆ ಒಬ್ಬನಿಗೆ. ಯಾರೋ ಒಂದು ಕಾಂಟ್ರಾಕ್ಟ್ರು KTTP ಆ್ಯಕ್ಟ್ನು ಉಲ್ಲಂಘನೆ ಮಾಡಿದಾರಂತೆ, ಅನುಮೋದನೆ ಪಡೆದಿಲ್ವಂತೆ, ಈ ರೀತಿ ಡ್ರಾ ಮಾಡಿದಾರಂತೆ. ತನಿಖೆ ನಡೆದ್ರೆ ಇನ್ನಷ್ಟು ಸತ್ಯ ಹೊರಗೆ ಬರುತ್ತೆ. ತನಿಖೆ ನಡೀಲಿ. ಅಲ್ಲ ಸರ್, ಸಾಕಷ್ಟು ಹಗರಣಗಳಾಗಿದೆ ಸರ್. ವಾಲ್ಮೀಕಿ ಹಗರಣ ಇತ್ತು, ಮೂಡ ಹಗರಣ ಇತ್ತು. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ 25 ಕೋಟಿ ಹಣ. ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾ ಇದೆ ಅವರದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಡ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕುಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು.